ಅವಕಾಶ. ಇನ್ನೊಂದು ಅಪ್ಡೇಟ್ ಇದೆ, ಮತ್ತೆ ನೋಡ್ಕೊಂಡು ಕನೆಕ್ಟ್ ಆಗ್ತೀವಿ ನಿಮಗೆ. ಗಾಯತ್ರಿ ಶಾಂತೇಗೌಡಗೆ ಜಾಕ್ಪಾಟ್. MLC ಆಗಿ ಅಧಿಕಾರ ಸ್ವೀಕಾರಕ್ಕೂ ಮೊದಲೇ ಲಕ್ಕು ಅವ್ರಿಗೆ. ಇನ್ನಷ್ಟೇ ಅಧಿಕಾರ ಸ್ವೀಕರಿಸಬೇಕಾಗಿರೋದು ಗಾಯತ್ರಿ ಶಾಂತೇಗೌಡ. ಬಿಜೆಪಿಯ ಪ್ರಾಣೇಶ ಅನರ್ಹತೆಯಿಂದ ಗಾಯತ್ರಿಗೆ MLC ಸ್ಥಾನ. CM DK ಶಿವಕುಮಾರ್ ಸಂಪುಟ ಸೇರ್ತಾ ಇರೋದು ಗಾಯತ್ರಿ ಶಾಂತೇಗೌಡ. ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಿವು. ನೀವು ಗಾಯತ್ರಿ ಶಾಂತೇಗೌಡ ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ರಿ, ಹೇಗೆ ಆಯ್ಕೆ ಆಯಿತು, ಅವ್ರಿಗೆ ಇದು ಆಶ್ಚರ್ಯ ಅನಿಸುತ್ತೆ ಅಂತ. ಈ ಥರದ್ದು ಅಚ್ಚರಿಯ ಬೆಳವಣಿಗೆಯನ್ನು ನಾವು ಹಿಂದೆ ಕಾಂಗ್ರೆಸ್ನಲ್ಲಿ ನೋಡ್ತಾ ಇರಲಿಲ್ಲ. ಈಗ ಯಾರು ಇರ್ತಾರೆ ಅವ್ರಿಗೆ ಅವಕಾಶ ಸಿಗ್ತಾ ಇತ್ತು, ಲಾಬಿಗಳು ನಡೀತಾ ಇತ್ತು. ಬಟ್ ಈಗ ಕಾಂಗ್ರೆಸ್ನಲ್ಲಿ ಈ ಥರದೊಂದು ಅಚ್ಚರಿಯ ಆಯ್ಕೆಗಳಾಗ್ತಾ ಇರೋದು ಟ್ರೆಂಡ್ ಆಗ್ತಾ ಇದೆ. ಬಿಕಾಸ್ ಕಾಂಗ್ರೆಸ್ನವ್ರಿಗೂ ಕೂಡ ಹಳೆಯ ರಾಜಕಾರಣ ಮಾಡ್ಕೊಂಡು ಕೂತ್ರೆ ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಗಿದೆ. ಹೇಗೆ ನಾವು ಎಲ್ಲ ಕಡೆಯಲ್ಲೂ ಕುತ್ಕೊಳ್ಬೇಕು ಅನ್ನೋದು ಅರ್ಥ ಆದಂಗಿದೆ. ಈ ಹೊಸ ರಾಜಕಾರಣ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲಾಭ ತಂದು ಕೊಡ್ಬೋದು ಅಂತ ಶಿವು? ನೀತಿ ರಾಹುಲ್ ಗಾಂಧಿ ಅವರ ದೂರದೃಷ್ಟಿ ಅಂತಲೇ ಹೇಳಬೇಕಾಗತ್ತೆ. ಕಾರಣ ಈ ಆಯ್ಕೆ ವಿಚಾರದಲ್ಲಿ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಕೊಡುವಂಥ ವಿಚಾರ ಇರ್ಬೋದು. ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಪಕ್ಷದ ಸರ್ಕಾರ ಬಂದಾಗ ಅಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಏನಾಗ್ತಾ ಇತ್ತು ಅಂದರೆ, ಯಾರು ಲೀಡ್ರ್ ಇರ್ತಾಯಿದ್ರು, ಯಾರು ಅವ್ರ ಹಿಂದೆ ಮುಂದೆ ಓಡಾಡ್ತಾ ಇದ್ರು ಅಂಥವ್ರಿಗೆ ಅಲ್ಲಿ ಅವಕಾಶಗಳು ಸಿಗ್ತಾ ಇತ್ತು. ಇವ್ರು ನಮ್ಮವರಪ್ಪ, ನಮಗೆ ಇವ್ರಿಗೆ ಅವಕಾಶ ಕೊಡಿಸ್ಬೇಕು ಅಂತೇಳಿ ಈ ನಾಯಕರು ಕೂಡ ಹೇಳ್ಕೊಳ್ತಾ ಇದ್ರು. ಹಾಗೆ ಹೈಕಮಾಂಡ್ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಪರವಾಗಿರುವಂಥವ್ರಿಗೆ ಧ್ವನಿಯನ್ನು ಎತ್ತುತ್ತಾ ಇದ್ರು, ಅವ್ರಿಗೆ ಅವಕಾಶಗಳನ್ನು ಕೊಡಿಸ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಪಾದಯಾತ್ರೆಯ ನಂತರ ಸಾಕಷ್ಟು ಅನುಭವಗಳು ಅವರಿಗೆ ಆಗತ್ತೆ. ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರ ವಿಶ್ವಾಸವನ್ನು ಯಾವ ರೀತಿಯಾಗಿ ಗಳಿಸಬೇಕು ಮತ್ತು ಜನನಾಯಕರು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗತ್ತೆ. ಸೊ ಆ ಕಾರಣಕ್ಕೆ ನಾವು ಕೆಲಸ ಮಾಡುವಂಥವರು, ಪಕ್ಷ ನಿಷ್ಠೆಯನ್ನು ಉಳ್ಳುವಂಥವರು, ಪಕ್ಷವನ್ನು ಸಮರ್ಥವಾಗಿ ವಾದ ಮಾಡುವಂಥವರು, ಹಾಗೆ ಪ್ರತಿಪಕ್ಷಗಳ ವಿರುದ್ಧವಾಗಿ ಸಮರ್ಥವಾಗಿ ವಾದವನ್ನು ಮಾಡುವಂಥವರು, ಇಂಥವ್ರು ಯಾರಿದ್ದಾರೆ ಇಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದರೆ, ಮತ್ತು ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಗಳಿದ್ದರೂ ಕೂಡ ಅದರ ಲಾಭವನ್ನು ಪಡ್ಕೊಳ್ಬಹುದು. ಅದರಲ್ಲೂ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ನಾವು 15-20 ವರ್ಷಗಳ ಅವಧಿಯಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮತ್ತೆ ಪದೇ ಪದೇ ಅಧಿಕಾರಕ್ಕೆ ತರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ಬಹುತೇಕರಿಗೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅವರ ದೂರದೃಷ್ಟಿ, ಪಕ್ಷದ ನಾಯಕತ್ವ ಮತ್ತು ಎಲ್ಲವನ್ನೂ ಕೂಡ ನೋಡಿ ಸಂಘಟನೆ ಯಾವ ರೀತಿಯಾಗಿ ಮಾಡ್ತಾರೆ, ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರ ಜೊತೆ ಯಾವ ರೀತಿಯಾಗಿ ಅವರು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ, ಕಾರ್ಯಕರ್ತರ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಇದೆಲ್ಲ ಮಾನದಂಡಗಳನ್ನು ಅನುಸರಿಸಿಯೇ ಈಗ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂತಹ ಸಂದರ್ಭವನ್ನೇ ನಾವು ತೆಗೆದುಕೊಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಅಂದರೆ ಇಲ್ಲಿ ರಾಜ್ಯವನ್ನು ತೆಗೆದುಕೊಂಡಾಗ ನಾವು ದೇವೇಗೌಡರು, ಯಡಿಯೂರಪ್ಪ ಹಾಗೆ ಸಿದ್ದರಾಮಯ್ಯ ಮುಂಚೂಣಿ ನಾಯಕರಿವರು. ಯಾಕೆಂದರೆ ಇವತ್ತು ಆ ನಾಯಕರು ಬಂದರು ಅಂದರೆ ಸಾವಿರಾರು ಜನ ಅವರ ಹಿಂದೆ ನಿಲ್ತಾ ಇದ್ರು. ಜೊತೆಗೆ ಅವರು ಯಾವ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ ಆ ಕ್ಷೇತ್ರಗಳಲ್ಲಿ ಮತದಾರರನ್ನು ಸೆಳೆಯುವಂತಹ ಶಕ್ತಿ ಆ 3 ಜನ ನಾಯಕರಿಗಿತ್ತು ಅನ್ನುವಂಥದ್ದನ್ನು ಇಲ್ಲಿಯವರೆಗೂ ಕೂಡ ನಾವು ಕೇಳಿದ್ದೇವೆ. ಅಂತಹ ಸಿದ್ದರಾಮಯ್ಯ ಅವರನ್ನು, ಅಹಿಂದ ಸಮುದಾಯಗಳ ಬಲವನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಅವರನ್ನೇ ಸೈಲೆಂಟಾಗಿ ನೀವು ರಾಜೀನಾಮೆಯನ್ನು ಕೊಡಿ, ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ ಅಂದರೆ ಅದರ ಹಿಂದಿರುವಂಥದ್ದು ಇದೇ ಲೆಕ್ಕಾಚಾರ. ಅಂದರೆ ಮುಂದಿನ 20 ವರ್ಷಗಳ ಅವಧಿಗೆ ಹೊಸ ನಾಯಕತ್ವವನ್ನು ಬೆಳೆಸಬೇಕು, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರ ಅವರಲ್ಲಿ ಇತ್ತು. ಆ ಕಾರಣಕ್ಕೆ ಇಲ್ಲಿ ಬಹಳಷ್ಟು ನಾಯಕರು ಏನು ಸಂಪುಟಕ್ಕೆ ಈಗ ಸೇರ್ಪಡೆ ಆಗ್ತಾ ಇದ್ದಾರೆ, ಉಪಸಭಾಪತಿ, ಸಭಾಪತಿ ಅಥವಾ ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರ ವಿಚಾರದಲ್ಲಿ ಆಯ್ಕೆಯನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕೆಪಬಿಲಿಟಿ ಇರುವಂಥವರು, ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅನುಕೂಲ ಆಗುವಂಥವರು, ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಈಗ ಆಯ್ಕೆಯನ್ನು ಮಾಡದಂತೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಜಾತಿ ಸಮುದಾಯಗಳಿಗೂ ಕೂಡ ಆದ್ಯತೆಯನ್ನು ಇವತ್ತಿನ ಈ ಪಟ್ಟಿಯಲ್ಲಿ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ನೀತಿ, ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.